ಇದೇನ್ರಿ ಪೇಡ್ ಅಂತಿದೆ? ಲೇಡಿ ಕಟ್ಟಿದ್ರು. ಲೇಡಿನ? ಈ ಲೇಡಿ ಎಲ್ಲಿ ಹೋದ್ರು? ಸರ್ ಆಚೆ ಹೋದ್ರು ಅವರು. ವೇದಾಂತ್ 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 ಇದು ನನಗೆ ಸುಳ್ಳೆ ಪುಳ್ಳೆ ಕೊಟ್ಟಿದ್ದ ಮೊದಲನೇ ಗಿಫ್ಟ್. ಇದು ನನ್ನ ಜೊತೆಗಿದ್ರೆ ಅವನೇ ನನ್ನ ಜೊತೆಗಿದ್ದ ಹಾಗೆ ಅನ್ಸುತ್ತೆ. ಲವ್ ಯು ಸುಳ್ಳೆ ಪುಳ್ಳೆ. ಏನೇ ಮಾಡ್ತಿದ್ಯಾ? ಟೆಕ್ಸ್ಟ್ ಬುಕ್ ಹುಡುಕ್ತಿದ್ದೆ ಅಕ್ಕ. ನಾಳೆ ಕಾಲೇಜಿಗೆ ಬೇರೆ ಹೋಗ್ಬೇಕು. ಇವಾಗ್ಲೇ ಹುಡುಕ್ಬೇಕಾ? ಮೊದ್ಲೇ ಎತ್ತಿಡ್ಕೋಬೇಕು ತಾನೆ? ಅಯ್ಯೋ, ಅವಾಗೇನೋ ಪಾರ್ಟಿ ಮಾಡೋದ್ರಲ್ಲಿ ಬಿಸಿ ಇದ್ದೆ, ಅದಕ್ಕೆ ಹುಡ್ಕಕ್ಕೆ ಆಗ್ಲಿಲ್ಲ. ಇದನ್ನ ಯಾಕೆ ಬಚ್ಚಿಟ್ಟಿದ್ದೆ? ಅದೆಲ್ಲ ನಿನಗ್ಯಾಕೆ? ಸುಮ್ನೆ ಕೊಡಿಲಿ. ಕೊಡೋದು ಅಷ್ಟೇ. ಬೇಡ ನೋಡು, ನನ್ನ ಆಟ ಆಡ್ಸ್ಬೇಡ, ನಾನ್ ಸರಿ ಇಲ್ಲ. ಆಮೇಲೆ ನಿನಗ್ ಸಿಗ್ಬೇಕಾಗಿರೋದ್ನೆಲ್ಲ ಅದಿತಿಗೆ ಅಂತ ತೀರ್ಪು ಕೊಟ್ಬಿಡ್ತೀನಿ. ನೀನೇನೇ ಹೇಳಿದ್ರು ನಾನ್ ಕೊಡೋದು ಅಷ್ಟೇ. ಕೊಡೆ, ಇದು ನನ್ ಪರ್ಸನಲ್. ಜಾಸ್ತಿ ಮುಗ್ ತೋರಿಸ್ಬೇಡ. ನನ್ನ ಮತ್ತೆ ವೇದಾಂತ್ ವಿಚಾರದಲ್ಲಿ ಯಾರೇ ಅಡ್ಡ ಬಂದ್ರು ನಾನ್ ಸುಮ್ನಿರಲ್ಲ. ಹೊತ್ತಲ್ಲಿ ಅಧಿಕ ಪ್ರಸಂಗತನ ಮಾಡ್ತಾಳೆ. ನಿಂತ್ಕೊಳೆ. ಎಲ್ಲಿಗೆ ಹೊಡೋಗ್ತೀಯಾ? ಮತ್ತೆ ಮಲ್ಗದಿಕ್ಕೆ ಇಲ್ಲಿಗೆ ಬರ್ಲೇಬೇಕಲ್ಲ. ಬಾ, ಅವಾಗ ನೋಡ್ಕೋತೀನಿ ನಿನ್ನ. ಎರಡು ಪದ ಸದ್ಯದಲ್ಲೇ ಇನ್ವಿಟೇಷನ್ ಕಾರ್ಡ್ ಅಲ್ಲಿ ಬರುತ್ತೆ. ಹೋಗಪ್ಪ. ರೌಡಿ ಬೇಬಿನೂ ಕನ್ಸೆಲ್ಲ ಕಾಣೋದಕ್ಕೆ ಶುರು ಮಾಡ್ಬಿಟ್ಟಿದ್ದಾಳೆ. ರೌಡಿಸಮ್ಗೂ ಲವ್ವಿಗೂ ಆಗ್ ಬರಲ್ಲ ಅಂತಾರೆ, ಆದ್ರೆ ನಮ್ಗೆ ಎರಡೂ ವರ್ಕೌಟ್ ಆಗ್ಬಿಟ್ಟಿದೆ. ನಾವು ಅಂದ್ರೆ ಏನ್ ತಮಾಷೆನಾ? ಸುಳ್ಳೆ ಪುಳ್ಳೆ, ನೀನೆಲ್ಲೋ ದೂರದಲ್ಲಿದ್ರು ಟೆಲಿಪತಿಲಿ ಏನೇನೋ ಮೆಸೇಜ್ ಕಳಿಸ್ತೆ ನೋಡು. ಈಗ ಸಡನ್ ಆಗಿ ನನ್ ನಿನ್ ಜೊತೆ ಮಾತಾಡ್ಬೇಕು ಅನ್ಸ್ತಾ ಇದೆ. ಇದಕ್ಕೆಲ್ಲ ನೀನೇ ಕಾರಣ. ನಿನಗೂ ಹಾಗೆ ಅನ್ಸಿ ನೀನ್ ನನ್ನ ನೆನ್ಪು ಮಾಡ್ಕೊಳ್ತಿರ್ತೇನೋ ಅಲ್ವಾ? ಏನಾದ್ರೂ ಪ್ರಾಬ್ಲಮ್ಮಾ? ಏನಾದ್ರೂ ಟೆನ್ಷನಾ? ಯೋ ತಡಿ, ಕಾಲ್ ಮಾಡ್ತೀನಿ, ಮಾತಾಡೋಣ. ಅಯ್ಯೋ, ವೇದಾಂತ್ ಫೋನ್ ಬೇರೆ ರಿಸೀವ್ ಮಾಡ್ತಾ ಇಲ್ಲ. ಏನಾದ್ರೂ ಸಮಸ್ಯೆ ಆಗಿರ್ಬೋದಾ? ಅಯ್ಯೋ, ಯಾಕಕ್ಕ ಸುಮ್ನೆ ವೇದಾಂತ್ ಬಾಬಾ ತೊಂದ್ರೆಲಿದ್ದಾರೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ತಿದ್ಯಾ? ಯಾಕೋ ಗೊತ್ತಿಲ್ಲ ಕಣೆ, ವೇದಾಂತ್ ಏನೋ ಪ್ರಾಬ್ಲಮ್ ಆಗುತ್ತೆ ಅಂತ 6 ಸೆನ್ಸ್ ಹೇಳ್ತಿದೆ. ಅಯ್ಯೋ ದೇವ್ರೆ, ನಮ್ಗಿರೋ 5 ಸೆನ್ಸ್ ವರ್ಕ್ ಆಗೋದ್ ಕಷ್ಟ ಅಂತದ್ರಲ್ಲಿ ನಿಂಗೆ 6ನೇ ಬೇರೆ ವರ್ಕ್ ಆಗ್ತಿದ್ಯಾ? ಅಯ್ಯೋ, ಇವತ್ತು ವರ್ಕ್ ಆಗ್ತಿದೆ ಕಣೆ. ಅವ್ರಿಗೆ ಏನೂ ಆಗಲ್ಲ, ನೀನ್ ಸುಮ್ನೆ ಏನೇನೋ ಕಲ್ಪನೆ ಮಾಡ್ಕೊಂಡು ತಲೆ ಕೆಚ್ಕೊಳ್ತಿದ್ಯಾ ಅಷ್ಟೇ. ಯಾಕೆ ಇಷ್ಟು ಬೇಗ ಇದ್ದು ಹಿಂಸೆ ಮಾಡ್ತೀರಾ? ಇವತ್ತೇನು ಹಳೆ ಮುದುಕಿ ಮದ್ವೆ ಅಲ್ಲ, ಬೇಗ ಇದ್ದು ಓಡಾಡಕ್ಕೆ. ನೀವೇನೇ ಮಾತಾಡೋದಿದ್ರು ಹೊರಗೋಗಿ ಮಾತಾಡ್ರೆ ನಂಗಿನ್ನೂ ನಿದ್ದೆ ಮುಗ್ದಿಲ್ಲ.
ನಾವಿನ್ನು ಮಲ್ಗೆ ಇಲ್ಲ, ಇವಳಿಗೆ ಬೆಳಗಾಯ್ತು. ಇನ್ನು ರಾತ್ರಿನೇನಾ? ಮತ್ ನೀವಿಬ್ರು ಏನ್ ಇನ್ನು ಜಾಗರಣೆ ಮಾಡ್ತಿದ್ದೀರಾ? ಲೈಟ್ ಆಫ್ ಮಾಡ್ಬಿಟ್ಟು ಮಲಗ್ಬೇಕು ತಾನೆ? ಯಾಕೋ ಇದಕ್ಕಿದ್ದಾಗೆ ಅಮ್ಮ ಅಕ್ಕ ವೇದಾಂತ್ ಭಾವನ್ ಬಗ್ಗೆ ಟೆನ್ಷನ್ ಮಾಡ್ಕೊಂಡಿದ್ದಾಳೆ ಕಣೆ. ಅವ್ರೇನೋ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ತಾರೆ ಅಂತ ಭಯ ಪಡ್ತಿದ್ದಾಳೆ. ಇದೊಂದ್ ಕಮ್ಮಿ ಇತ್ತು. ಲೇ ಹಳೆ ಮುದ್ಕಿ, ಅವರು ವೇದಾಂತ್ ವಸಿಷ್ಠ, ನೀನು ರೌಡಿ ಬೇಬಿ. ಸಮಸ್ಯೆ ಬಂದ್ರು ನೀವಿಬ್ರು ಅದನ್ನ ಡೀಲ್ ಮಾಡ್ತೀರಾ. ಸುಮ್ನೆ ಓವರ್ ಆಗೆಲ್ಲ ಯೋಚನೆ ಮಾಡ್ಬೇಡ. ಸುಮ್ನೆ ಲೈಟ್ ಆಫ್ ಮಾಡಿ ಮಲ್ಕೊಳ್ಳಿ. ಸರಿ ಅಕ್ಕ, ನೀನು ಮಲ್ಕೋ. ಆಯ್ತು, ನಾನು ಮಲ್ಕೋತೀನಿ. ವೇದಾಂತ್ ಒಂದ್ಸತಿ ಕಾಲ್ ಮಾಡ್ಬಿಡ್ತೀನಿ, ನೀನ್ ಮಲ್ಕೋ. ಅಗ್ರಜ, ಅವಳು ಯಾರು ಅಂತ ಗೊತ್ತಾಯ್ತಾ? ಅವಳು ಸಿಕ್ಕಲ್ಲ. ಇಲ್ಲ ವಿಕ್ರಾಂತ್, ನನ್ ಬರೋಷ್ಟೊಳಗೆ ಹೊಟ್ಟೋದ್ಲು. ಅವಳ ಮುಖ ನೋಡಿದ್ರ ವೇದಾಂತ್? ಮಚ್ಚ, ಕ್ಯಾಚ್ ಮಿ ಇಫ್ ಯು ಕ್ಯಾನ್. ಲೂಡೋ ಆಗ್ಲಿ, ಸ್ನೇಕ್ ಅಂಡ್ ಲ್ಯಾಡರ್ ಆಗ್ಲಿ, ಡೈಸ್ ಬಿದ್ದಂಗೆ ಕಾಯಿ ನಡೆಯೋದು. ಆದ್ರೆ ಇದು ಲೈಫು. ಕರ್ಮ ಬಾರಿಸೋ ಬೀಟ್ಗೆ ಕರೆಕ್ಟಾಗಿ ಹೆಜ್ಜೆ ಹಾಕ್ಬೇಕು. ಅವತ್ ನಾನು, ಇವತ್ ನೀನು. ಚೇಸ್ ನಡೀತಾನೇ ಇದೆ. ಮಿಸ್ ಆದ್ರೆ ಮಿಸ್ ಆಗ್ಬಿಡುತ್ತೆ. ಕೂಡ ಲವ್ ಸ್ಟೋರಿ ಅಲ್ಲ ನಮ್ದು. ಅದ್ಯಾವುದೋ ಮೂವಿಲಿ ಒಂದ್ ಡಬ್ಬ ಡೈಲಾಗ್ ಇತ್ತು, ನಿಜವಾದ ಪ್ರೀತಿಗೆ ಸಾವಿಲ್ಲ, ಪ್ರೀತಿಲಿ ಸ್ಯಾಡ್ ಎಂಡಿಂಗ್ ಆದ್ರೆ ಅದು ಕ್ಲೈಮ್ಯಾಕ್ಸ್ ಅಲ್ಲ ಅಂತ. ನಮ್ ಲವ್ ಸ್ಟೋರಿಗೆ ಅದು ಸಕ್ಕದಾಗಿ ಸೂಟ್ ಆಗುತ್ತೆ ಅಲ್ಲ. ಪಿಕ್ಚರ್ ಅಭಿ ಭಿ ಬಾಕಿ ಹೈ ಮಚ್ಚ. ಆಕ್ಚುಲಿ ಇನ್ನು ಶುರುನೇ ಆಗಿಲ್ಲ. ಪಿಕ್ಚರ್ ಹೆಸರು ವೇದಾಲ್ಯ. ಈ ಟೈಟಲ್ಗೆ ಒಂದ್ ಸಬ್ ಟೈಟಲ್ ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಹಾ, ಮನದ ಮುಗಿಲಲ್ಲಿ ಗಟ್ಟಿ ಮೇಳ. ಸಕ್ಕದಾಗಿದೆ ಗುರು. ಅಜ್ಜಿನ ಬಡಿಯ 100 days ಗ್ಯಾರಂಟಿ. ನಾನು ನಿಮ್ಮಿಬ್ರ ಮಧ್ಯ ಬಂದಿರೋ ವಿಲನ್ ಅಲ್ಲ ಮಚ್ಚ. ಕಥೆನ ಹೇಗ್ ಬೇಕೋ ಹಾಗೆ ಹೇಳಕ್ ಆಗಲ್ಲ. ಹೆಂಗ್ ನಡೆದಿದೆ ಹಂಗೆ ಹೇಳ್ಬೇಕು. ಜನ ನೋಡಿದ ಕಥೆನೇ ಬೇರೆ, ನಡೆದಿದ್ ಕಥೆನೇ ಬೇರೆ. ಫಸ್ಸಿನಿಂದ ಕಾಣಿಸೋಳೆ ಹೀರೋಯಿನ್ ಅನ್ನಕ್ಕೆ ಇದು ವೆಬ್ ಸೀರೀಸ್ ಯುಗ. ಈಗೆಲ್ಲ ರಿವರ್ಸ್ ಸ್ಕ್ರೀನ್ ಪ್ಲೇನೆ ಟ್ರೆಂಡ್ ಅಲ್ಲಿರೋದು. ನಿಜವಾದ ಹೀರೋಯಿನ್ ಮಧ್ಯಕ್ ಬರ್ತಾಳೆ. ಆ ಹೀರೋಯಿನ್ ನಾನೇ. ಪ್ರೇಮ್ ಕಹಾನಿಲಿ ನಾವ್ ಹಳೇ ಹುಲಿ. ನಿಮ್ ಲೈಫಲ್ಲಿ ನಾನೇ ಸೀನಿಯರು. ಪ್ರೀತಿ ನನ್ ಪಾಲಿಗೆ ಜೀವನನೂ ಹೌದು, ಯುದ್ಧನೂ ಹೌದು. ಎದುರಾಳಿ ಯಾರೇ ಆಗಿದ್ರು ಕಚಕ್. ನೋಡಲು ಮರೆಯದಿರಿ, ಮರೆತು ನಿರಾಶರಾಗದಿರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಟ ಶುರು. ಪಕ್ಕಾ ಪೈಸಾ ವಸೂಲ್ ಮಾಸ್ ಎಂಟರ್ಟೈನ್ಮೆಂಟ್ ಶೋ ಸ್ಟಾರ್ಟ್. ಚಾಲು ಮತ್ತೆ ಶುರು. ನಾನ್ ವೇದಾಂತ ನೋಡ್ಬೇಕು ಕಣೆ. ಏನ್ ಹೇಳ್ತಿದ್ಯಾ? ಇವಾಗ ಹೇಗ್ ನೋಡಕ್ಕಾಗುತ್ತೆ? ಆಚೆ ಆದ್ರೂ ಹೇಗ್ ಹೋಗ್ತೀಯಾ? ಅಮ್ಮಂಗೆ ಏನಾದ್ರು ಗೊತ್ತಾದ್ರೆ ಏನು ಹೇಳ್ಬೇಕಾಗಿಲ್ಲಮ್ಮ, ಎಲ್ಲ ನಿಂಗೆ ಗೊತ್ತು ತಾನೆ. ಯಾರಿಗೆ ಗೊತ್ತಾಗುತ್ತೋ ಗೊತ್ತಾಗಲ್ವೋ ನಂಗೆ ಗೊತ್ತಿಲ್ಲ ಕಣೆ, ಆದ್ರೆ ನಾನಂತೂ ವೇದಾಂತ ನೋಡ್ಲೇಬೇಕು. ನೀನ್ ಯಾಕೆ ಇಷ್ಟು ಗಾಬರಿ ಆಗಿದ್ಯಾ? ಅದನ್ ಮೊದ್ಲು ಹೇಳು. ನೀನೇನೋ ಉಸಾಬ್ರಿ ಮಾಡಕ್ ಹೋಗಿ ಅದ್ ಅಮ್ಮಂಗ್ ಗೊತ್ತಾಗಿ ಬರೀ ಮತ್ತೆ ನಾಗವಲ್ಲಿಯಾಗಿ ಬದಲಾಗಿ ಅದೊಂದ್ ದೊಡ್ಡ ರಂಪ ಆಗೋದ್ ಬೇಡ. ನಂಗೇನೋ ಹಿಂಸೆ ಆಗ್ತದೆ ಕಣೆ, ಏನು ಅಂತ ಹೇಳೋದಕ್ಕೆ ಆಗ್ತಿಲ್ಲ. ಅವನನ್ನ ಈಗ್ಲೇ ನೋಡ್ಬೇಕು ಅನಿಸ್ತಿದೆ.
ಅನ್ನಿಸ್ತಿರೋದ್ ಸರಿನೇ, ಆದ್ರೆ ಅದ್ ಸಾಧ್ಯ ಆಗ್ದಿರೋ ಮಾತ್ ಕಣೆ. ಈಗ ಸುಮ್ನೆ ಮಲ್ಕೊಂಡ್ಬಿಟ್ರೆ ಬೆಳಗಾಗ್ಬಿಡುತ್ತೆ. ಬೆಳಗಾದ್ರೆ ನಿನ್ ಭಾವನ್ ನೋಡ್ಬೋದು, ಮೀಟ್ ಮಾಡಿ ಸಾಕಾಗುವಷ್ಟು ಮಾತಾಡ್ಬೋದು. ಇರು, ನಾನು ಏನಾದ್ರೂ ಅರೇಂಜ್ ಮಾಡ್ತೀನಿ. ಏಯ್, ನೀನೇನ ಅರೇಂಜ್ ಮಾಡ್ತೀಯಾ? ಅಂಜು, ಇಷ್ಟೊತ್ತಲ್ಲಿ ಯಾಕೆ ವಿಡಿಯೋ ಕಾಲ್ ಮಾಡ್ತಿದ್ಯಾ? ಏನಾಯ್ತೆ? ನಂಗೇನು ಆಗಿಲ್ಲ ಅಕ್ಕ, ನಾವೆಲ್ಲರೂ ಆರಾಮಾಗೇ ಇದೀವಿ. ಆದ್ರೆ ಅಮ್ಮು ಅಕ್ಕ ಅವಾಗ್ಲಿಂದ ವೇದಾಂತ್ ಬಾಬಾ ನೋಡ್ಬೇಕು ಅಂತ ಸಿಕ್ಕಾಪಟ್ಟೆ ಅಪ್ಸೆಟ್ ಮಾಡ್ಕೊಂಡಿದ್ದಾಳೆ. ವೇದಾಂತ್ ಬಾಬಾ ಮನೆಗ್ ಬಂದ್ರಾ? ಅಮ್ಮಗ್ ಫೋನ್ ಕೊಡು. ತಗೋ. ಯಾಕಮ್ಮು, ಏನಾಯ್ತು? ಸಡನ್ ಆಗಿ ಯಾಕಾಗ ಅನ್ನಿಸ್ತಿದೆ ನಿನ್ಗೆ? ಗೊತ್ತಿಲ್ಲ ಅಕ್ಕ, ಏನೋ ಒಂಥರ ತಳ್ಮಳ. ಏನು ಅಂತ ಕೇಳಿದ್ರೆ ಹೇಳೋದಕ್ಕೆ ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ನೀನ್ ಈ ಮಾತು ಹೇಳ್ತಿದ್ಯಾ ಅಂದ್ರೆ ನಂಗೆ ನಂಬೋದಕ್ಕೆ ಆಗ್ತಿಲ್ಲ ಕಣೆ. ಎಲ್ರಿಗೂ ಆರಾಮಾಗಿರಿ, ಕೂಲಾಗಿರಿ ಅಂತ ಹೇಳ್ತಿದ್ದೋಳು ನೀನೇ ಗಾಡಿದ್ರೆ ಹೇಗೆ? ಎಲ್ಲ ಒಂದ್ ಹಂತಕ್ಕೆ ಸರಿ ಹೋಗಿರುವಾಗ ನಿನ್ಗೆ ಯಾಕೆ ಹೀಗೆಲ್ಲ ಅನ್ಸುತ್ತೆ? ಸುಮ್ನೆ ಬೇಡದೆ ಇರೋದನ್ನೆಲ್ಲ ಯೋಚನೆ ಮಾಡ್ಬೇಡ. ಅದಕ್ಕೆ ಆಗ್ಲೇ ಸುಮ್ನೆ ತಮಾಷೆಗಾಗಂದ್ರು. ನಿನ್ನ ವೇದಾಂತ್ ಭಾವನ್ ಮಧ್ಯೆ ಬೇರೆ ಯಾರಾದ್ರೂ ಹುಡುಗಿ ಬರೋದ್ ಸಾಧ್ಯನಾ? ಅಕಸ್ಮಾತ್ ಅವಳು ಬಂದ್ರು ಬದ್ಕುಳಿಯೋದಕ್ಕಾಗುತ್ತಾ? ಅದು ನಿನ್ನೆದ್ರು. ನೀನೊಬ್ಳೆ ಅಲ್ಲ, ನಾವೆಲ್ರೂ ಸೇರ್ಕೊಂಡು ಅವಳ ಗ್ರಾಚಾರ ಬಿಡ್ಸಲ್ವಾ? ಹಾಗಂತ್ಯ ಅನ್ನೋದೇನಿದೆ, ಈಗ ಲಾಂಗ್ ಮಚ್ಚೆಲ್ಲ ಎತ್ತಕೊಂಡು ಹೋಗ್ತಿರೋದಷ್ಟೇ. ಈಗ ಒಂಥರ ರಿಲ್ಯಾಕ್ಸ್ ಆಗ್ತಿದೆ. ನೀವೆಲ್ಲ ಯಾರು ಬೇಡ, ನಾನೊಬ್ಳೆ ಸಾಕು. ಹಳೆ ರೌಡಿನ ಫೀಲ್ ಬಿಟ್ಟಿರ್ಬೋದು, ಆದ್ರೆ ಕಸಬು ಈಗಲೂ ಚೆನ್ನಾಗೇ ನೆನಪಿದೆ. ನನ್ ವೇದಾಂತ್ ಕಡೆ ಯಾರಾದ್ರೂ ಕಣ್ಣು ಹಾಕ್ಲಿ ಉಳ್ಕೊಂಡ್ ಕಿತ್ಬಿಡ್ತೀನಿ. ಅವನ್ ಕಡೆ ಯಾವಾಗಾದ್ರೂ ಬಂದ್ರೆ ಕಾಲ್ ಮುರಿದ್ಬಿಡ್ತೀನಿ. ಇದು ನಮ್ಮ ಅಮ್ಮ ಅಂದ್ರೆ. ಈ ಕಾನ್ಫಿಡೆನ್ಸ್ ಇರ್ಬೇಕಾದ್ರೆ ಯಾರು ಏನು ಮಾಡಕ್ಕಾಗಲ್ಲ. ಥ್ಯಾಂಕ್ಸ್ ಅಕ್ಕ, ಅದಕ್ಕೆ ನೀ ನನ್ ಜೊತೆಗಿರ್ಬೇಕು ಅಂತ ಹೇಳೋದು. ಹಲೋ, ನಾವು ಜೊತೆಗೆ ಇದೀವಿ, ಜೊತೆಲೇ ಇರ್ತೀವಿ. ಯಾಕೆ ತಲೆ ಸುತ್ತಾ ಇದೆಯಾ ಅಥವಾ ಟೈಟ್ ಆಗ್ಬಿಟ್ಟಿದ್ಯಾ? ಬಿಡು ಅಗ್ರಜ, ನೀನ್ ಕಾಮಾಗಿರು, ಕೂಲಾಗಿರು. ಅವಳು ಯಾರೋ ಬಂದು ನಮ್ ಬಿಲ್ ಕಟ್ಟಿದ್ರೆ ನೀನ್ ಯಾಕೆ ಟೆನ್ಷನ್ ಮಾಡ್ಕೋತಾ ಇದೀಯಾ? ಹೋಗಿದ್ ನಮ್ ದುಡ್ಡ, ಅವಳ್ದು ತಾನೆ. ನೋ ವಿಕ್ರಾಂತ್, ನಾನು ಅಮೂಲ್ಯ ನೋಡ್ಲೇಬೇಕು. ಇವಾಗ್ಲಾ? ಬೇಡ ಅಗ್ರಜ, ಇವಾಗ ತಾನೇ ನಿನ್ ಪ್ರೀತಿನ ಒಪ್ಕೊಂಡಿದ್ದಾಳೆ. ನೀನ್ ಬೇರೆ ಅಪ್ಸೆಟ್ ಆಗಿದ್ಯಾ? ಅದು ಬೇರೆ ಟೈಮ್ ಬೇರೆ ಆಗೋಗಿದೆ. ಇಷ್ಟೊತ್ತಿನಲ್ಲಿ ಅಲ್ಲಿಗೆ ಹೋಗೋದು ಬೇಡ ಅನಿಸ್ತದೆ. ಅದು ಅಲ್ಲೇ ನನ್ ಕಿಕ್ ಬೇರೆ ಜಾಸ್ತಿ ಆಯ್ತೈತಪ್ಪ. ಈ ಟೈಮಲ್ಲೆಲ್ಲ ಬೇಡಪ್ಪ. ನೋ, ನಾನು ರೌಡಿ ಬೇಬಿನ ನೋಡ್ಲೇಬೇಕು. ಬಾಸ್, ಅವ್ರನ್ನ ನಾಳೆ ಬೆಳಗ್ಗೆ ನೋಡಿದ್ರು ಅವರು ರೌಡಿ ಬೇಬಿನೇ ಆಗಿರ್ತಾರೆ ಬಾಸ್. ಇವತ್ ಯಾಕೆ ನೀವು ಇಷ್ಟೊಂದು ರಿಸ್ಕ್ ತಗೊಂತಿದ್ದೀರಾ? ಆರಾಮ್ಸೆ ಮನೆಗೆ ಹೋಗಿ ಮಲಗ್ಬಿಡಿ. ವೇದಾಂತ್, ಈ ಬುಳ್ಳ ಅಗ್ರಜ ಎಲ್ಲೋದಂತ ಗೊತ್ತೇನ್ರಿ ನಿಮ್ಗೆ? ಯಾವತ್ತಾದ್ರೂ ನನಗೆ ಹೇಳಿ ಹೋಗಿದಾರಾ? ಬರೀ ಹೋದ್ರು ಅಂತ ಮಾತ್ರ ಗೊತ್ತಾಗುತ್ತೆ.
ಒಳಗಡೆ ಹೋಗಿರೋ ಲಿಕ್ವಿಡ್ ಹೆವಿಯಾಗಿ ಕೆಲಸ ಮಾಡಿದ್ದೇವೆ. ಹೌದಾ? ಸೇಮ್ ಇಯರ್ ಹೊಡಿರಿ ಹ್ಯಾಂಡು ಫುಲ್ ನಷ್ಟ ಪಿಟಿ ಉಷಾ. ಸ್ಮಾಲ್ ಬಾಸ್ ಅಲ್ಲಿ ನೋಡಿ, ಅಲ್ಲಿ ರಾಜಸ್ಥಾನ್ ಕಾಣ್ತಿದೆ, ಅಲ್ಲಿ ಹೋಗ್ಬಿಟ್ಟು ಒಂದು ಪಾವಜಿ ತಿನ್ಕೊಂಬರೋಣ ಬನ್ನಿ. ರಾಜಸ್ಥಾನ್. ವೇದಾಂತ್ ನಿಂತ್ಕೊಳ್ಳಿ ವೇದಾಂತ್. ಅಯ್ಯೋ ನಿಂತ್ಕೊಳ್ಳಿ ವೇದಾಂತ್. ಯಾಕೆ ಇಷ್ಟು ವಿಚಿತ್ರವಾಗಿ ಆಡ್ತಿದ್ದೀರಾ? ಇಕ್ಕಿದಂಗೆ ಡಿಸ್ಟರ್ಬ್ ಆಗ್ಬಿಟ್ಟಿದ್ದೀರಾ? ಏನಾಯ್ತು ನಿಮಗೆ? ಅಫ್ಕೋರ್ಸ್ ಐಮ್ ಅಪ್ಸೆಟ್ ಸಾರ್ಥಕ್. ನಂಗೆ ತುಂಬಾ ವಿಯರ್ಡ್ ಅನಿಸ್ತಾ ಇದೆ. ನಾನು ಒಳ್ಳೆ ನೋಡ್ದೆ. ಯಾರು ನೋಡಿದ್ರಿ? ಇಟ್ಸ್ ನಾಟ್ ಪಾಸಿಬಲ್ ಸಾರ್ಥಕ್. ಅವ್ಳು ಯಾಕೆ ವಾಪಸ್ ಬಂದ್ಲು? ವಾಪಸ್ ಬಂದ್ಲ ಅಂದ್ರೆ? ಎಸ್, ಅವಳೆ. ಕಮಾನ್ ವೇದಾಂತ್, ಹಾಗಾಗೋದಕ್ಕೆ ಚಾನ್ಸೇ ಇಲ್ಲ. ಅವಳು ಯಾಕೆ ವಾಪಸ್ ಬರ್ತಾಳೆ? ನೀವು ಬೇರೆ ಯಾರನ್ನು ನೋಡಿ ಹಾಗೆ ಅನ್ಕೊಂಡಿರ್ತೀರ. 100% ಅವಳೆ. ನಾನು ಅವಳ ಕೈಲಿರೋ ಟ್ಯಾಟು ನೋಡಿದೆ. ವೇದಾಲಿಯ 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 ಯಾಕೆ? ಇನ್ಮೇಲೆ ಈ ಮಂಚ ನಿಮ್ಮಿಬ್ರಿಗೆ ಸೇರಿ, ನೀವ್ ಮೇಲೆ ಮಲ್ಕೊಳ್ಳಿ, ನಾನು ಕೆಳಗ್ ಮಲ್ತೀನಿ. ಅಕ್ಕ, ನೀನ್ ಈ ಮನೇಲಿರೋ ತನಕ ಮಂಚದ ಮೇಲೆ ಮಲ್ಗೋ ಹಕ್ಕು ಮೊದ್ಲು ನಿನ್ಗೆ ಇರೋದು. ಇನ್ನೇನ್ ಸ್ವಲ್ಪ ದಿನ ನಮ್ ಜೊತೆ ಅಷ್ಟೇ ಇರ್ತೀಯ. ಅದಕ್ಕೆ ಇರೋಷ್ಟು ದಿನ ಎಲ್ಲರೂ ಒಟ್ಟಿಗೆ ಮಲ್ಗೋಣ. ಲೈ, ನಿನ್ನ ಗೋಳು ಹೇಳ್ಕೊತೀನಿ ಅನ್ನೋದೊಂದ್ ಬಿಟ್ರೆ ನಂಗೆ ನಿನ್ ಮೇಲೆ ಹೆವಿ ಲವ್, ಪಾರ್ಶಾಲಿಟಿ ಸೀನೇ ಇಲ್ಲಮ್ಮ. ಸುಮ್ನೆ ಬಂದ್ ಮಲ್ಕೋ. ನಾವ್ ಈಗೂ ಹಾಗೆ ಇರೋದು, ಮುಂದಿನ ಹಾಗೆ ಇರೋದು. ಬಾ. ಆರತಿ ಅಕ್ಕ ಇದ್ದಾಗ್ಲೂ ಇದೇ ತರ ಜಗಳ ಮಾಡ್ತಾ ಚೇಷ್ಟೆ ಮಾಡ್ತಾ ಇರ್ತಿದ್ವಿ. ಆರತಿ ಅಕ್ಕ ಮದ್ವೆ ಆಗಿ ಹೋದ್ಲು. ಈಗ ಅಮ್ಮು ಅಕ್ಕ, ಮುಂದೆ ಅದಿತಿ ಅಕ್ಕ. ಕೊನೆಗೆ ಈ ರೂಮಲ್ಲಿ ನಾನೊಬ್ಳೆ ಅವ್ರ ಮೆಮೊರೀಸ್ ಜೊತೆ ಇರ್ಬೇಕಾ? ನನ್ನ ಹತ್ರ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗ್ತಿಲ್ಲ. ಮಲ್ಗದ್ ಬಿಟ್ಟು ಏನಷ್ಟೇ ಮಾಡ್ತಿದ್ಯಾ? ನೀವಿಬ್ರು ಮದ್ವೆ ಆಗಿ ಹೋದ್ಮೇಲೆ ನಾನೊಬ್ಳೆ ಹೇಗಿರ್ಲಿ ಅಂತ ಯೋಚನೆ ಮಾಡ್ತಿದ್ದೆ. ಹೇ ಡೈನೋಸಾರಸ್, ನಾನ್ ಮದ್ವೆ ಆಗಿ ಬೇರೆ ಮನೆಗೆ ಹೋಗೋದ ಅಂತ ಸೀನೆ ಎಲ್ಲ ಕಣೆ. ನಾನ್ ಮದ್ವೆ ಆಗೋನು ನಮ್ಮ ಮನೇಲೆ ಬಂದಿರ್ಬೇಕು. ಅದೇಗೆ ಸಾಧ್ಯ? ಮದ್ವೆ ಆದ್ಮೇಲೆ ಗಂಡನ ಮನೆಗೆ ಹೋಗ್ಬೇಕು ತಾನೆ? ನಾವ್ ಒಂಥರ ಉಲ್ಟಾ ಕೇಸಮ್ಮ. ನಾವಿರೋದೇ ರೂಲ್ಸ್ ನ ಬ್ರೇಕ್ ಮಾಡಕ್ಕೆ. ಅವನ್ ಇಲ್ಲೇ ಇರ್ಬೇಕಷ್ಟೇ. ತಿರುಕನೋರ್ವ ಊರ ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಮಲಗಿರುತ್ತಾ ಕನಸನ್ನು ಕಂಡನೆಂತಾನೆ. ನಮ್ಮ ಯಜಮಾನ್ರು ನಮ್ಮ ಮನೇಲೇ ಇದ್ದಾರೆ, ಮುಂದೆ ಕೂಡ ನಮ್ಮ ಮನೇಲೇ ಇರ್ತಾರೆ. ಇವಾಗ ಮನೆ ಮಗನಾಗಿ, ಮುಂದೆ ಅಳಿಯನಾಗಿ. ಪ್ರಾಕ್ಟಿಕಲ್ ಆಗಿ ಸಾಧ್ಯ ಇಲ್ಲದೆ ಇದ್ರು ಯೋಚನೆ ಮಾಡೋದಕ್ಕೆ ಚೆನ್ನಾಗಿದೆ. ನಿಮ್ ಪ್ಲಾನ್ ಏನೇ ಅದಿತಿ? ಮೊದ್ಲು ನನ್ ಕೇಳೆ, ನಂಗೂ ಅದೇ ತರ ಸಂಬಂಧ ಹುಡ್ಕಕ್ ಹೇಳೆ. ನಾನು ಇಲ್ಲೇ ಅಪ್ಪ ಅಮ್ಮನ ಜೊತೆ ಇದ್ಬಿಡ್ತೀನಿ. ಅದೆಲ್ರಿಗೂ ಆಗಲ್ಲ ಕಣೆ, ಹಣೆಲ್ ಬರ್ದಿರ್ಬೇಕು. ಮತ್ ನಿಂಗೆ ಗೊತ್ತಾಯ್ತು ನಿನ್ ಗಂಡ ಇಲ್ಲೇ ಬರ್ತಾನೆ ಅಂತ? ಅವಾಗ್ಲ ನಿನ್ ಹಣೆ ಬರೋಣ ಡಿಕೋಡ್ ಮಾಡ್ಬಿಟ್ಟಿಯಾ? ಎಷ್ಟೇ ಮಾತಾಡ್ತಾರೆ ನಿನ್ನ ನೋಡ್ಬೇಕು ಅನಿಸ್ತಿದೆ. ಎಲ್ಲಿದ್ಯಾ ಸೊಳ್ಳೆ ಪುಳ್ಳೆ? ಫೋನ್ ಮಾಡಿದ್ರೆ ಫೋನು ತೆಗಿತಿಲ್ಲ. ಯಾಕೆ ಹೀಗೆ ಮಾಡ್ತಿದ್ಯಾ? ಮಿಸ್ ಯು ಕಣೋ ಪಾಪಚ್ಚಿ.